ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಲ್ಲಮ್ಮಗುಡ್ಡಕ್ಕೆ ಹೊಂಟೀನಿ ರೀ. 18 ವರ್ಷ ಆದಮೇಲೆ ಯಲ್ಲಮ್ಮಗುಡ್ಡಕ್ಕೆ ಹೊಂಟಿರೋದು. ಬಸ್ನಾಗ ಹೊಂಟೀವಿ. ಸವದತ್ತಿಗೆ ಬಂದು ಸವದತ್ತಿಂದ ಮತ್ತು ಯಲ್ಲಮ್ಮಗುಡ್ಡಕ್ಕೆ ಒಂದು 3 ಕಿಲೋಮೀಟ್ರ್ ಆಗತ್ತೆ ರೀ. ಅಲ್ಲಿಂದ ಆಟೋನಾಗ ಹೊಂಟಿದ್ವಿ. ನೋಡಿರಿ, ಎಲ್ಲರೂ ಒಬ್ಬೊಬ್ರು ನಡ್ಕೊಂಡು ಬರ್ತಾರೆ. ಅಮ್ಮನವ್ರ ಹರಕೆ ಇರ್ತೈತಿ, ಹರಕೆ ತೀರ್ಸಕ್ಕೆ ನಡ್ಕೊಂಡು ಬರ್ತಾರೆ. ಸೊ ಗುಡ್ಡದ ಮ್ಯಾಗ ನೆಲೆಸಿದಾಳ ಅಮ್ಮ. ಸೊ ಗುಡ್ಡದ ನೇಚರ್ ತೊಗೋಬೇಕಂತ ಈ ವಿಡಿಯೋ ಮಾಡಿ ನೋಡಿರಿ. ಬಂದು ಯಲ್ಲಮ್ಮಗುಡ್ಡಕ್ಕೆ ಮುಂದೆ ಅಜ್ಜಿ ಹೊಂಟೈತಲ್ರಿ. ಅಜ್ಜಿನೇ ನಮ್ಗೆ ಆ್ಯಕ್ಚುಲಿ ಬಸ್ನೇ ಸಿಕ್ಕಿದ್ದು. ಇವರೇ ನಮಗೆಲ್ಲ ಹೇಳಿದ್ದು. ಯಾಕಂದ್ರೆ ನಾವು ಸಣ್ಣವ್ರಿದ್ದಾಗ ಹೋಗಿದ್ದೀವಿ ರೀ. ಈಗ ಭಾಳ ಚೇಂಜ್ ಆಗೈತೆ ರೀ. ಸೊ ಹಿಂಗಾಗಿ ನಮಗೆ ಅದು ಸ್ವಲ್ಪ ಗೊತ್ತಾಗಲಿಲ್ಲ. ಇವಾಗ ಸುಮಾರು ಚೇಂಜಸ್ ಮಾಡ್ಯಾರ ಯಲ್ಲಮ್ಮಗುಡ್ಡನ್ಯಾಗ. ಸೊ ಅಜ್ಜಿನೇ ಎಲ್ಲ ನಮಗೆ ಗೈಡ್ ಮಾಡಿದ್ದು, ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ಅವ್ರು ನಮ್ಮ ಜೊತೆಗೆ ಇದ್ದಿದ್ರು. ದರ್ಶನ ಮುಗಿದು ವಾಪಸ್ ಧಾರವಾಡಕ್ಕೆ ಹೋಗೋ ತನೂ ನಮ್ಮ ಜೊತೆಗೆ ಇದ್ದರು ಅಜ್ಜಿ. ನಾವು ಕ್ಯೂನೇ ನಿಂತೀವ್ರಿ ಯಲ್ಲಮ್ಮ ದರ್ಶನ ಪಡೆಯೋಕ್ಕೆ. ಕೆಲವೊಬ್ಬರು ನೋಡಿ ಎಲ್ಲರೂ ಎಷ್ಟು ಜನ ನಿಂತಾರೆ. ಕೆಲವೊಬ್ರು ಹೇಳಿದರು ಇಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು. ನಮಗೆ ಬೇಗನೆ ಸಿಕ್ತು. 3 ಅವರ್ ನಿಂತ್ಕೊಂಡಿದ್ವಿ ಕ್ಯೂನಾಗ. 3 ಅವರ್ನಲ್ಲಿ ಪಾಳೆ ಸಿಕ್ತು ರೀ. ಅಮ್ಮನ ದರ್ಶನ ಪಡ್ಕೊಂಡ್ವಿ. ಕ್ಯೂ ಜಾಸ್ತಿ ಜನ ಇರೋದ್ರಿಂದ ಜನನೂ ಕೂತಿದ್ರು ಅಲ್ಲಲ್ಲೇ. ನೋಡಿರಿ, ನಮ್ಮ ಅಮ್ಮ ಇದ್ದಾರೆ ನನ್ನ ಹಿಂದೆ, ಅಜ್ಜಿ ನನ್ನ ಮುಂದೆ ಇದ್ದಾರೆ, ನಾನು ಸೆಂಟ್ರಲ್ಲಿ ಇದ್ದೀನಿ. ಕ್ಯೂನಾಗ ಹೊಂಟೀವಿ. ಎಲ್ಲರೂ ಕುಂತಾರ. ರಶ್ ಜಾಸ್ತಿ ಇತ್ತು, ಹೀಗಾಗಿ ಕುಂತಾರ. ಅಮ್ಮನ ದರ್ಶನ ಪಡೆಯೋಕೆ ಬಂದಿರು. ನಾವು ಕುಂತಿದ್ವಿ. ಅಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿದ್ರು, ಜನ ಜಾಸ್ತಿ ಇರೋದ್ರಿಂದ ಕೂತ್ಕೊಂಡಿದ್ವಿ. ಇವ್ರ ಅಜ್ಜಿ ಯಲ್ಲಮ್ಮನ ಹೊತ್ತವರು. ಸೊ ಅವ್ರದ್ದು ಮುತ್ತು ಹಾಕ್ಕೊಂಡಾರ. ಅವ್ರ ಮುತ್ತು, ಆಮೇಲೆ ಇದು ಕವಡೆ ಎಲ್ಲನೂ ಹಾಕ್ಕೊಂಡಿರೋದು ತೋರಿಸ್ರಿ ಅಂತ ನನ್ನ ಅಜ್ಜಿ ಹೇಳಿದೆ. ಅಜ್ಜಿ ತೋರಿಸ್ತಾ ಇದ್ರು. ಇನ್ನೊಂದು ಚೌಲ ಅಂತ ಬರುತ್ತೆ, ಅದು ಇತ್ತು ಅವ್ರ ಹತ್ರ. ಅದು ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವರು ಪದೇ ಬರ್ತಿರ್ತಾರೆ ಅಮ್ಮನ ಹತ್ರ. ಸೊ ಅವರು ಅಮ್ಮನ ಹೊತ್ತಿರೋರು. ಶುಕ್ರ ಚಪ್ಪಲಿನೂ ಹಾಕಲ್ಲ ಅಜ್ಜಿನೂ. ಫೈನಲಿ ಬಂದ್ವಿ ಗುಡಿ ಒಳಗೆ. ನೋಡ್ರಿ, ಹರಕೆ ಹೊತ್ತಿರೋರು ಕಟ್ಟಿರೋ ನೋಡ್ರಿ. ನೀವು ಹಂಗೆ ಕಟ್ಬೋದು. ನಾವು ಬಂದ್ವಿ, ಹೊಂಟ್ವಿ ಗುಡಿ ಒಳಗೆ. ಫೈನಲಿ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಯವಿಟ್ಟು ಶೇರ್ ಮಾಡಿರಿ. ಬಂತು ನಮ್ಮದು ಒಳಗಡೆ ಹೊಂಟ್ವಿ ನಾವು. ಫೈನಲಿ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರ ಇಲ್ಲ ಅಂದ್ಕೊಂಡೆ, ಬಟ್ ಬಿಡಲಿಲ್ಲ ವಿಡಿಯೋನ. ಸೊ ಗರ್ಭಗುಡಿ ಒಳಗೆ ಹೋಗೋದನ್ನ ವಿಡಿಯೋ ಮಾಡಿಕೊಂಡೆ. ಅಮ್ಮನ ಅಟ್ಲೀಸ್ಟ್ ಆದಷ್ಟು ಅಮ್ಮನವ್ರನ್ನ ತೋರಿಸ್ಬೇಕಂತ ಇತ್ತು ನನಗೂ ನಿಮ್ಗೆ. ಬಟ್ ಅವ್ರು ಒಳಗಡೆ ಬಿಡಲಿಲ್ಲ. ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ ಒಳಗೆ. ಬಿಡಲಿಲ್ಲ. ಕ್ಯಾಮ್ರಾ ಕ್ಲೋಸ್ ಮಾಡಿಸೇ ಬಿಟ್ಟರು. ಪರವಾಗಿಲ್ಲ ಬಿಡು, ಒಳಗಡೆ ಹೋಗುತ್ತಾನೆ ಆದ್ರೂ ವಿಡಿಯೋ ಮಾಡೋಣ ಅಂತಂದು ಮಾಡ್ಕೊಳಕತ್ತೀನಿ ರೀ. ತುಂಬ ಖುಷಿ ಆಯ್ತು ರೀ. ಯಾಕಂದ್ರೆ ನಾವು ಭಾಳ ಸಣ್ಣವ್ರಿದ್ದಾಗ ಹೋಗಿದ್ವಿ. ಅಂದ್ರೆ ನಾನು 8ನೇ ಕ್ಲಾಸ್ ಇದ್ದಾಗ ಹೋಗಿದ್ದೆ ಯಲ್ಲಮ್ಮಗುಡ್ಡಕ್ಕೆ. ಈಗ 18 ವರ್ಷ ಆಯಿತು ಹೋಗ್ದಿರ. ಆ್ಯಕ್ಚುಲಿ ನಮ್ಮ ಅಮ್ಮ ಹರಕೆ ಹೊತ್ತಿದ್ರು, ಯಲ್ಲಮ್ಮಗುಡ್ಡಕ್ಕೆ ಹೋಗ್ಬೇಕಂತ. ಸೊ ನಮ್ಮ ಅಕ್ಕನ ಊರಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಅಕ್ಕನ ಊರಿಂದ ಹತ್ತಿರ ಆಗ್ತಿತ್ತು ಯಲ್ಲಮ್ಮಗುಡ್ಡಕ್ಕೆ ಹೋಗೋಕೆ. ಸೊ ಹೆಂಗೂ ಹೋಗಿದ್ದೀನಿ ಅಂದ್ಬಿಟ್ಟು ಯಲ್ಲಮ್ಮಗುಡ್ಡಕ್ಕೆ ಅಮ್ಮನ ಕರ್ಕೊಂಡು ಬಂದ್ರೆ ಅಮ್ಮನ ಅವನ ಜೊತೆಗೆ ಸೇರಿ ಯಲ್ಲಮ್ಮಗುಡ್ಡಕ್ಕೆ ಬಂದೀವ್ರಿ. ಅಜ್ಜಿ ಬಸ್ಸಲ್ಲಿ ಸಿಕ್ಕಿದ್ದು ತುಂಬ ಒಳ್ಳೆ ಐತೆ. ಆ್ಯಕ್ಚುಲಿ ಅಮ್ಮನವರೇ ಅಜ್ಜಿನ ಕಳಿಸಿದಾರನಂತ ಗೊತ್ತಿಲ್ಲ. ತುಂಬ ಹೆಲ್ಪ್ ಐತೆ. ಇನ್ನೂ ಲೇಟ್ ಆಗ್ತಿತ್ತು ನಮಗೆ. ಏನೇನೂ ಗೊತ್ತಾಗುತ್ತೆ. ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟೈತೆ ರೀ. ಈಗ ಮುಂಚೆ ಥರ ಏನೂ ಇಲ್ಲವೇ ಇಲ್ಲ. ಬಟ್ ಫೈನಲಿ ಖುಷಿ ಆಯ್ತು ರೀ. ಹೋಗಿ ಬಂದಿದ್ದಕ್ಕೆ ಅಮ್ಮನವ್ರ ದರ್ಶನ ಸಿಕ್ತು. ತುಂಬ ಖುಷಿ ಆಯಿತು. ನೋಡಿರಿ, ಗರ್ಭಗುಡಿ ಒಳಗೆ ರೀ ಇದು. ಹೋಗುವಾಗ ವಿಡಿಯೋ ಮಾಡಿದ್ದು ಅಷ್ಟೇ. ಒಳಗಡೆ ಹೋಗುತ್ತಾನೆ ಅಷ್ಟೇ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಕ್ಯಾಮ್ರಾ ಕ್ಲೋಸ್ ಮಾಡಿಸಿದ್ರಿ. ನೋಡಿರಿ, ಇಲ್ಲಿ ಇಲ್ಲಿಂದ ನಾವು ದರ್ಶನ ಪಡ್ಕೊಂಡಾರಿ. ಅಮ್ಮಂದು ದರ್ಶನ ಪಡ್ಕೊಂಡು ಹೊರಗೆ ಬಂದೇವಿ. ಆಯ್ತು, ಇಷ್ಟಿಗೆ ನನ್ನ ವಿಡಿಯೋ ಕ್ಲೋಸ್ ಮಾಡ್ತೀನಿ ರೀ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು. ಪ್ಲೀಸ್ ಆದಷ್ಟು ಶೇರ್ ಮಾಡಿರಿ.